ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಒಂದು ಭರ್ಜರಿ ತಾಜಾ ಮಾಹಿತಿಯೊಂದಿಗೆ ನಾನು ಹಾಜರಾಗ್ತಾ ಇದ್ದೇನೆ. ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆಗಸ್ಟ್ 1ನೇ ತಾರೀಕಿನಿಂದ ನಮ್ಮ ರಾಜ್ಯದ ಸರ್ವ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಭಾಗ್ಯ ತಲುಪಲಿದೆ. ವೀಕ್ಷಕರೇ, ಹಾಗಾದ್ರೆ ಯಾರಿಗೆ ಎಷ್ಟೆಷ್ಟು ವೇತನ? 7ನೇ ವೇತನ ಆಯೋಗ ತಂದ ಯೋಗಾಯೋಗ ಇದು ನಮ್ಮ ನೌಕರರಿಗೆ ಒಂದು ಬಹುದೊಡ್ಡ ಭಾಗ್ಯ ಅಂತಾನೆ ಆಗಲಿದೆ. ವೀಕ್ಷಕರೇ, ಧನಲಕ್ಷ್ಮಿ ನಿಮ್ಮ ಮನೆಗೆ, ನಿಮ್ಮ ಖಾತೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾಳೆ. ವೀಕ್ಷಕರೇ, ನಿಮಗೆ ಈ ತಾಜಾ ಸುದ್ದಿ ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ನಮ್ಮ ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ನೌಕರರ ಬಳಗಕ್ಕೆ ನೀಡ್ತಾ ಇರುವಂತಹ ಈ ಭರ್ಜರಿ ವೇತನದ ಮಾಹಿತಿ, ಪಿನ್ ಟು ಪಿನ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ನಿಮ್ಮ ಪ್ರಿನ್ಸ್ ಪೋರ್ಟಲ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ಬೇಡಿ. ಅಂದ್ರೆ ಆಲ್ ಅಂತ ಆಯ್ಕೆ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಇಂಥ ಒಳ್ಳೆ ಮಾಹಿತಿಗಳು, ಒಳ್ಳೆ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ, ನಿಮ್ಮ ಸಮಯ ವ್ಯರ್ಥ ಮಾಡದೆ 7ನೇ ವೇತನ ಆಯೋಗದ ಒಂದು ಭರ್ಜರಿ ಬಂದಿರುವಂತಹ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾದ್ರೆ ಫಾಲೋ ಮಾಡಿ. 7th ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗ ಗವರ್ಮೆಂಟ್ ನೌಕರರಿಗೂ ಗ್ಯಾರಂಟಿ 7ನೇ ವೇತನ ಆಯೋಗ ತಂದ ಮಹಾಯೋಗ, ಯೋಗಾಯೋಗ. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನೌಕರರಿಗೆ ಏನ್ ಮಾಹಿತಿ ಇದೆ ಅಂತ ನೋಡೋದಾದ್ರೆ ಒಂದೊಂದಾಗಿ ಮಾಹಿತಿ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಫಾಲೋ ಮಾಡಿ. ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾಗಿರುವ 7ನೇ ವೇತನ ಆಯೋಗದ ವೇತನ ಪರಿಷ್ಕರಣೆ ಆಗಸ್ಟ್ 1ರಿಂದ ಜಾರಿಯಾಗಲಿದ್ದು, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದಂತಾಗಿದೆ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿತು, ಅದು ಜಾರಿ ಮಾಡಿದೆ. ಅದರಂತೆ ಇವರು ಕೊಟ್ಟಂತ ಭರವಸೆ, ಅದು 7ನೇ ವೇತನ ಆಯೋಗ ಕೂಡ ಆಗಸ್ಟ್ 1ನೇ ತಾರೀಕಿನಿಂದ ಜಾರಿಯಾಗ್ತಾ ಇದೆ. ಸಂಬಳ ಕಡಿಮೆ ಎಂಬ ಅಪವಾದವಿದ್ದ ಸರ್ಕಾರಿ ನೌಕರರು ಇನ್ಮುಂದೆ ಉತ್ತಮ ವೇತನವನ್ನು ಹೊಂದಿರಲಿದೆ. ಹೊಸ ವೇತನ ಪರಿಷ್ಕರಣೆಯ ಬಳಿಕ ಆರಂಭಿಕ ವೇತನ 27,000 ಏರಿಕೆ ಆಗಿದ್ದು, ಗರಿಷ್ಠ ಮೂಲ ವೇತನ 2,41,700 ರೂಪಾಯಿಗೆ ಏರಿಕೆ ಆಗಿದೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋ ಹೈಲೈಟ್ಸ್ ನೋಡೋದಾದ್ರೆ, 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಡೆದಿರುವ ವೇತನ ಪರಿಷ್ಕರಣೆಯು ಆಗಸ್ಟ್ 1ರಿಂದ ಜಾರಿ. ಆಮೇಲೆ ಒಂದೆರಡು ಕೆಡರ್ ಹೊರತುಪಡಿಸಿ ಉಳಿದೆಲ್ಲ ಶ್ರೇಣಿಗಳ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸಮನಾದ ವೇತನ ಸಿಗಲಿದೆ. ಪರಿಷ್ಕೃತ ಕನಿಷ್ಠ ಮೂಲ ವೇತನ 27,000 ರೂಪಾಯಿಗೆ ನಿಗದಿಯಾಗಿದ್ದು, ಪರಿಷ್ಕೃತ ಗರಿಷ್ಠ ಮೂಲ ವೇತನ 2,41,700 ರೂಪಾಯಿಗೆ ನಿಗದಿ ಆಗಲಿದೆ. ಇದು ಇವತ್ತಿನ ಈ ವಿಡಿಯೋ ಹೈಲೈಟ್ಸ್ ಆಗಿರುತ್ತೆ. ಇಲ್ಲಿ ಮಾಹಿತಿಯನ್ನು ನಾನು ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ, ಇಲ್ಲಿ ಬೆಂಗಳೂರು ಅಂತೂ ಇಂತೂ ರಾಜ್ಯ ಸರ್ಕಾರಿ ನೌಕರರ ಬಹು ದಿನಗಳ ಕನಸು ಈಡೇರಿದೆ. ಇದು ಆಗಸ್ಟ್ 1ರಿಂದ ಅವರಿಗೆ ಬಹಳಷ್ಟು ಸಿಹಿಯಾದ ಸುದ್ದಿ ಬರಲಿದೆ. ಅದು 7ನೇ ವೇತನ ಆಯೋಗ ಜಾರಿಯಾಗುವ ಕುರಿತಾಗಿ. 7ನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಸಂಬಂಧಿತ ಭತ್ಯೆ, ಪಿಂಚಣಿಯನ್ನು 2022ರ ಜುಲೈ 1ರಿಂದ ಅನ್ವಯವಾಗುವಂತೆ 2024ರ ಆಗಸ್ಟ್ 1ರಿಂದ ಅನುಷ್ಠಾನಗೊಳ್ಳುತ್ತಿದೆ. ಇದರಿಂದ ಸರ್ಕಾರಿ ನೌಕರನಿಗೆ ದಕ್ಕುವ ಪ್ರಯೋಜನಗಳೆಷ್ಟು? ಭಾರತದಲ್ಲಿ ಸರ್ಕಾರಿ ನೌಕರರಿಗೆ ಹೆಚ್ಚು ಸಂಬಳ ಕೊಡುವ ರಾಜ್ಯ ಯಾವುದು? ಇಲ್ಲಿದೆ ಸಮಗ್ರ ಮಾಹಿತಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಲಭ್ಯವಿರಲಿದೆ. ವೀಕ್ಷಕರೇ, ಸರ್ಕಾರಿ ಕೆಲಸ ಸಿಕ್ಕರೆ ಬದುಕು ಪಾವನ ಎಂದು ಭಾವಿಸುವವರೇ ಹೆಚ್ಚು. ಆದರೆ ಹಲವರು ಗಾರ್ಮೆಂಟ್ಸ್ ಕೆಲಸದಲ್ಲಿ ಸಂಬಳ ಕಮ್ಮಿ, ಅದೇ ಪ್ರೈವೇಟ್ ನಲ್ಲಿ ದುಡಿದರೆ 10 ವರ್ಷದಲ್ಲಿ ಸೆಟಲ್ ಆಗಬಹುದು ಎನ್ನುವವರಿಗೆ ಕಡಿಮೆ ಇಲ್ಲ. ಒಂದು ಸತ್ಯವೆಂದರೆ, ಸರ್ಕಾರಿ ಕೆಲಸ ಯಾವತ್ತು ಸರ್ಕಾರಿ ಕೆಲಸನೇ. ಸಂಬಳ ಕಡಿಮೆಯಾದರೆನಂತೆ ಅಲ್ಲಿ ಸಂಪತ್ತಿ, ನೆಮ್ಮದಿಗೆ ಅನ್ಯ ಹೋಲಿಕೆಗಳಿಲ್ಲ. ಅಂದ ಹಾಗೆ ಈಗ ಅವರ ಸಂಬಳವು ಕಡಿಮೆ ಎನ್ನುವ ಹಾಗೇ ಇಲ್ಲ. ವೀಕ್ಷಕರೇ, 7ನೇ ವೇತನ ಆಯೋಗ ಒಂದು ನಿಮಗೆ ಭಾಗ್ಯಶಾಲಿ ಆಯೋಗ ಎಂದು ಪರಿಗಣಿಸಲಿದೆ. ವೀಕ್ಷಕರೇ, ಬದುಕಿಗೆ ಭದ್ರ ಹೊಂದಿರುವ ಭಾಗ್ಯಶಾಲಿ ರಾಜ್ಯದ 12.20 ಲಕ್ಷ ಸರ್ಕಾರಿ ನೌಕರರ ಕುಟುಂಬಗಳ ಹಣಕಾಸು ಸ್ಥಿತಿ ಇದೇ ಆಗಸ್ಟ್ನಿಂದ ಮತ್ತಷ್ಟು ಉತ್ತಮವಾಗಲಿದೆ. 5.20
ಲಕ್ಷ ನೌಕರರು ಮತ್ತು ನಿಗಮ ಮಂಡಳಿ ಮತ್ತು ಪ್ರಾಧಿಕಾರಿಗಳ 2.50 ಲಕ್ಷ ನೌಕರರ ಮೂಲ ವೇತನ ಹಾಗೂ 4.5 ಲಕ್ಷ ನಿವೃತ್ತ ನೌಕರರ ಪಿಂಚಣಿಯಲ್ಲಿ 58.50% ಏರಿಕೆಯಾಗುತ್ತಿದ್ದು, ಶ್ರಾವಣ ಮಾಸದ ಆಗಸ್ಟ್ ತಿಂಗಳ ವೇತನದಲ್ಲಿ ಪರಿಷ್ಕೃತ ವೇತನ ಮೊತ್ತ ಈ ನೌಕರರ ಸಮುದಾಯದ ಕೈ ಸೇರುತ್ತಿದೆ. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ 20,208 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳುತ್ತಿದೆ. ಆದ್ರೆ ಇಲ್ಲಿ ಹೊರೆಯಾಗಿರುವುದು ಸರ್ಕಾರದ ಮೇಲೆ ಅಲ್ಲ, ಸರ್ಕಾರ ಈ ನೌಕರರು ಮಾಡ್ತಾ ಇರುವಂತಹ ಒಂದು ಅದ್ಭುತ ಕಾರ್ಯ. ಅಂದ್ರೆ ವಾರ್ಷಿಕವಾಗಿ ಈ ನಮ್ಮ ಕರ್ನಾಟಕದಲ್ಲಿ 2.6 ಲಕ್ಷ ನೌಕರರು ಹುದ್ದೆ ಖಾಲಿ ಇದೆ. ಆ 2.60 ಲಕ್ಷ ಹುದ್ದೆಗಳ ಕೆಲಸ ಕೂಡ ಈಗ ಸದ್ಯದ ನೌಕರರು ಮಾಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ನಾನು ಖಡಾಖಂಡಿತವಾಗಿ ತಿರಸ್ಕರಿಸ್ತೇನೆ. ಸರ್ಕಾರಕ್ಕೆ ಲಾಸ್ ಆಗೋದಿಲ್ಲ. ಆ ಖಾಲಿ ಇದ್ದ ಹುದ್ದೆಗಳು ಕೆಲಸ ಕೂಡ ನಮ್ಮ ಈಗ ನೌಕರರು ಮಾಡ್ತಾ ಇದ್ದಾರೆ. ಈ ಮಾತನ್ನು ನಾನು ಈ ಬೊಕ್ಕಸಕ್ಕೆ ಈ 20,700 ಕೋಟಿ ಹೆಚ್ಚುವರಿ ಹೊರೆ ಬೀಳ್ತಾ ಇಲ್ಲ. ಆಕ್ಚುಲಿ ಖಾಲಿ ಇರುವ ನೌಕರರ ಕೆಲಸ ಕೂಡ ಈಗಿನ ನೌಕರರು ಮಾಡ್ತಾ ಇದ್ದಾರೆ. ಇದು ಒಂದು ವಿಷಯ. ಹಾಲಿನ ಬಾಕಿ ಬಿಡುಗಡೆ ಮಾಡಿಲ್ಲ. ಗ್ರಾಮೀಣ ಭಾಗದ ಮಹಿಳೆಯರು ಹೆಚ್ಚಿರುವ 8.92 ಲಕ್ಷ ಹಾಲು ಉತ್ಪಾದಕರಿಗೆ ಅಕ್ಟೋಬರ್ನಿಂದ 602.84 ಕೋಟಿ ರು ಪ್ರೋತ್ಸಾಹಧನ ಇನ್ನೂ ಬಿಡುಗಡೆಯಾಗಿಲ್ಲ. ಆದಾಯ ಮತ್ತು ಖರ್ಚು ಸರಿದೂಗಿಸುವ ಸರ್ಕಸ್ನಲ್ಲಿ ನಾನಾ ಅಭಿವೃದ್ಧಿ ಅನುದಾನಗಳ ಬಿಡುಗಡೆಯು ಮುಂದೂಡಿಕೆಯಾಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲೂ ನೌಕರರ ಸಮುದಾಯದ ಸಂಘಟಿತ ಒತ್ತಡಕ್ಕೆ ಮಣಿದ ಸರ್ಕಾರ 7ನೇ ವೇತನ ಆಯೋಗದ ಅಂತಿಮ ಶಿಫಾರಸಿನಂತೆ ವೇತನ ಮತ್ತು ಭತ್ಯೆ ಪರಿಷ್ಕರಣೆ ಮಾಡಿದೆ. ಈ ತೀರ್ಮಾನದಿಂದ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ಮಾಸಿಕ 17,000 ರೂಪಾಯಿನಿಂದ 27,000 ರೂಪಾಯಿಗೆ ಹೆಚ್ಚಿದ್ದು, ಗರಿಷ್ಠ ವೇತನ 1,44,000 ರೂಪಾಯಿ ಇದ್ದದ್ದು 2,41,700 ರೂಪಾಯಿಗೆ ತಲುಪುತ್ತಿದೆ. ನೌಕರರ ಕನಿಷ್ಠ ಪಿಂಚಣಿ 8,500 ರೂಪಾಯಿ ಇದ್ದದ್ದು 13,500 ರೂಪಾಯಿಗೆ ಹಾಗೂ ಗರಿಷ್ಠ ಪಿಂಚಣಿಯು 75,300ರಿಂದ 1,20,600 ರೂಪಾಯಿಗೆ ಹೆಚ್ಚಾಗುತ್ತಿದೆ. 2022 ಜುಲೈ 1ಕ್ಕೆ ನೌಕರರ ಮೂಲ ವೇತನಕ್ಕೆ 31% ತುಟ್ಟಿ ಭತ್ಯೆ ಹಾಗೂ 27.50% ಫಿಟ್ಮೆಂಟ್ ಸೇರಿಸಿ ವೇತನ ಪಿಂಚಣಿಯನ್ನು ಪರಿಷ್ಕರಿಸಲಾಗಿದೆ. ಮನೆ ಬಾಡಿಗೆ ಭತ್ಯೆಯಲ್ಲಿ 32% ಹೆಚ್ಚಳವಾಗಿದೆ, ಅಂದ್ರೆ HRAಯಲ್ಲಿ. ಆದರೆ ನೌಕರರಿಗೆ ಒಂದೇ ನಿರಾಶೆ ಎಂದರೆ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆಯು ಪೂರ್ವಾನ್ವಯವಾಗಿ ಜಾರಿಯಾಗುತ್ತಿಲ್ಲ. ನೌಕರರ ಬೇಡಿಕೆಯಂತೆ ಏಪ್ರಿಲ್ 2023ರಿಂದಲೇ ಪೂರ್ವಾನ್ವಯವಾಗಿ ಪರಿಷ್ಕರಣೆಯನ್ನು ಜಾರಿ ಮಾಡಿದ್ದರೆ ಹಿಂಬಾಕಿ ಭರಿಸುವ ಮತ್ತಷ್ಟು ಹೊರೆಯು ಬೊಕ್ಕಸದ ಮೇಲೆ ಬೀಳುತ್ತಿತ್ತು. ಇದು ನಮ್ಮ ಈ 7ನೇ ವೇತನ ಕುರಿತಾಗಿ ಇದ್ದಂತ ಮಾಹಿತಿ. ಈಗ ನೋಡೋದಾದ್ರೆ ಕಾಲ್ಪನಿಕ ವೇತನ, ಸರ್ಕಾರ ಒಂದು ರಚನೆ ಮಾಡಿರುವಂತಹ ಕಾಲ್ಪನಿಕ ವೇತನದ ಬಗ್ಗೆ ನೋಡೋದಾದ್ರೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಡೆದಿರುವ ವೇತನ ಪರಿಷ್ಕರಣೆಯು ಆಗಸ್ಟ್ 1ರಿಂದ ಜಾರಿಯಾಗುತ್ತಿದ್ದು, 2022ರ ಜುಲೈ 1ರಿಂದ ಕಾಲ್ಪನಿಕ ವೇತನ ನಿಗದಿಯಾಗಿದೆ. ಇದರಿಂದ ಸೇವಾ ನಿವೃತ್ತಿ ಹೊಂದಿದವರಿಗೆ ಮಾತ್ರ ಅನುಕೂಲವಾಗಲಿದೆ. 2022ರ ಜುಲೈ 1ರಲ್ಲಿದ್ದ 31% DA ಮತ್ತು ಈಗಿನ 42% DA ನಡುವಿನ 11% ವ್ಯತ್ಯಾಸವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಿವೃತ್ತಿ ವೇತನ ನಿಗದಿಯಾಗುತ್ತದೆ. ಹಾಲಿ ನೌಕರರಿಗೆ ಆಗಸ್ಟ್ ತಿಂಗಳಿಂದ ಪರಿಷ್ಕೃತ ವೇತನ ಮತ್ತು ಭತ್ಯೆಗಳ ಮೊತ್ತ ಸಿಗಲಿದೆ. ಅಂದರೆ ಹಿಂಬಾಕಿ ಸಿಗೋದಿಲ್ಲ, ನಿಮಗೆ ಅರಿಯರ್ಸ್ ಯಾವುದು ಸಿಗಂಗಿಲ್ಲ. ಆದ್ರೆ ಇದು ನಮ್ಮ ನಿವೃತ್ತರಿಗೆ ಬಹಳಷ್ಟು ಉಪಯುಕ್ತಕಾರಿಯಾಗಲಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಸ್ಯಾಲರಿ ಸಮ. ಕೇಂದ್ರ ನೌಕರರಿಗೆ ಸರಿಸಮಾನ ವೇತನ ನೀಡಬೇಕೆಂಬ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯು 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸು ಜಾರಿಯಿಂದ ಈಡೇರಿದೆ. ಒಂದೆರಡು ಕೆಡರ್ ಹೊರತುಪಡಿಸಿ ಉಳಿದೆಲ್ಲ ಶ್ರೇಣಿಗಳ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ನೌಕರರಿಗೆ ಸಮನಾದ ವೇತನ ಸಿಗಲಿದೆ. ಕೇಂದ್ರದಲ್ಲಿ ನಿರೀಕ್ಷೆಯಂತೆ ಮುಂದಿನ ಜುಲೈನಲ್ಲಿ 8ನೇ ಆಯೋಗ ವರದಿ ಜಾರಿಯಾದರೆ ಮಾತ್ರ ವ್ಯತ್ಯಾಸವಾಗಲಿದೆ. ಅದರ್ವೈಸ್ ಈಗ ನಮ್ಮ ಕರ್ನಾಟಕ ಸರ್ಕಾರದ ವೇತನ ಮತ್ತು ಕೇಂದ್ರದ ವೇತನ ಕೂಡ ಸರಿಸಮಾನ ಆಗುವುದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕಕ್ಕಿಂತ ಕೇರಳ ನೌಕರರ ಸಂಬಳ ಹೆಚ್ಚು. ಮಹಾರಾಷ್ಟ್ರ, ಬಿಹಾರ್, ಪಂಜಾಬ್ ಸೇರಿದಂತೆ ದೇಶದ 23 ರಾಜ್ಯಗಳು ತಮ್ಮ ನೌಕರರ ವೇತನ ಪರಿಷ್ಕರಣೆಗೆ ಪ್ರತ್ಯೇಕ ಆಯೋಗಗಳನ್ನು ರಚಿಸುತ್ತಿಲ್ಲ. ಬದಲಿಗೆ ಕೇಂದ್ರದ ಆಯೋಗಗಳ ಶಿಫಾರಸುಗಳನ್ನೇ ಅನುಸರಿಸುತ್ತಿವೆ. ಆದರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತಿತರ ರಾಜ್ಯಗಳು
ಮಾತ್ರ ತಮ್ಮದೇ ಪ್ರತ್ಯೇಕ ವೇತನ ಆಯೋಗಗಳನ್ನು ರಚಿಸಿ ಕಾಲಕಾಲಕ್ಕೆ ವೇತನ ಪರಿಷ್ಕರಣೆ ಮಾಡುತ್ತಿವೆ. ನೆರೆಯ ಕೇರಳ ರಾಜ್ಯವು ನಿಗದಿಯಂತೆ ಪ್ರತಿ 5 ವರ್ಷಗಳಿಗೊಮ್ಮೆ ವೇತನ ಆಯೋಗಗಳನ್ನು ರಚಿಸುತ್ತಿದ್ದು, ಕರ್ನಾಟಕ ಪರಿಷ್ಕೃತ ವೇತನ ಶ್ರೇಣಿಗಿಂತ ಈ ರಾಜ್ಯದಲ್ಲಿ ಮಾತ್ರ ನೌಕರರ ವೇತನ ಹೆಚ್ಚಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ. ವೇತನದ ಜೊತೆ ಏನೆಲ್ಲ ಹೆಚ್ಚಳ ಆಗತ್ತೆ ಅಂತ ನೋಡೋದಾದ್ರೆ, ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪರಿಷ್ಕರಣೆ ಜೊತೆಗೆ ಹಲವು ಭತ್ಯೆಗಳನ್ನು ಹೆಚ್ಚಳ ಮಾಡಲಾಗಿದೆ. ಮನೆ ಬಾಡಿಗೆ ಭತ್ಯೆಯಲ್ಲಿ ಅಂದ್ರೆ HRA -32% ಹೆಚ್ಚಳವಾಗಿದೆ. ವಾರ್ಷಿಕ ವೇತನ ಬಡ್ತಿ ದರವನ್ನು ಕನಿಷ್ಠ 400 ರಿಂದ 650 ಮತ್ತು 3000 ರಿಂದ 5000 ಹೆಚ್ಚಳವಾಗಿದೆ. ವೈದ್ಯಕೀಯ ಭತ್ಯೆ ಮಾಸಿಕ 500 ರೂಪಾಯಿಗೆ ಏರಿಕೆಯಾಗಿದೆ. 200 ಇದ್ದುದು 500 ಆಗಿದೆ. ನಗರ ಪರಿಹಾರ ಭತ್ಯೆಗಳು ನಾನಾ ವೃಂದಗಳಿಗೆ ಮಾಸಿಕ 250 ರೂಪಾಯಿಯಿಂದ 300 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ನೌಕರರ ವಿಶೇಷ ಭತ್ಯೆಗಳು, ಸಮವಸ್ತ್ರ ಭತ್ಯೆ, ವಿಶೇಷ ಚೇತನರ ಭತ್ಯೆಗಳು, ವಾಹನ ಖರೀದಿ, ಗೃಹ ನಿರ್ಮಾಣ ಮುಂಗಡ ಸಂಬಂಧ 7ನೇ ವೇತನ ಆಯೋಗ ಮಾಡಿರುವ ಇನ್ನಷ್ಟು ಶಿಫಾರಸುಗಳು ಜಾರಿಯಾಗಲು ಸಾಕಷ್ಟು ಸಮಯಾವಕಾಶ ಹಿಡಿಯಲಿದೆ. ಈ ಸಂಬಂಧ ಹಣಕಾಸು ಆಯೋಗವು ಪ್ರಸ್ತಾವನೆ ಸಿದ್ಧಪಡಿಸಿ ಸಚಿವ ಸಂಪುಟದ ಅನುಮೋದನೆ ಪಡೆದು ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಲಿದೆ ಎಂದ ಮಾಹಿತಿ ಬಂದಿದೆ. ಇನ್ನೇನು ಬೇಡಿಕೆಗಳು ಬಾಕಿ ಇದನ್ನು ನೋಡೋದಾದ್ರೆ, NPS ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಅಂದ್ರೆ OPS ಮರು ಜಾರಿಗೊಳಿಸಬೇಕು ಎಂಬುದು ನೌಕರರ ಬಹುದಿನದ ಹಕ್ಕೊತ್ತಾಯ. ಈ ಬೇಡಿಕೆಗಳನ್ನು ಸಕಾರಾತ್ಮಕವಾಗಿ ಪರಿಶೀಲಿಸುವುದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರುವ ಮುನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಈ ಸಂಬಂಧ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ 2023 ಮಾರ್ಚ್ 1ರಂದು ಸಮಿತಿಯನ್ನು ಸರ್ಕಾರ ರಚಿಸಿತ್ತು. ಆದರೆ ಸಮಿತಿ ಈವರೆಗೆ ಯಾವುದೇ ಸಭೆ ನಡೆಸಿಲ್ಲ. ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KASS 2021-22ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಈ ಯೋಜನೆ ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಈ 2 ಬೇಡಿಕೆಗಳಷ್ಟೇ ಇನ್ನೂ ಬಾಕಿ ಉಳಿದಿವೆ. ಇಲ್ಲಿ ನೌಕರರು ಹೋರಾಟಕ್ಕಿಳಿದರೆ ರಾಜ್ಯ ದಿವಾಳಿ ಎಂಬ ಸಂದೇಶ ರವಾನೆ. ಈ ಬಹಳಷ್ಟು ಮುಖ್ಯವಾದ ಒಂದು ಸಂದೇಶ ನಮ್ಮ ನೌಕರರಿಂದ ಸರ್ಕಾರಕ್ಕೆ ಮುಟ್ಟಿರುವಂತಹ ಸಂದೇಶ ಆಗಿರುತ್ತೆ. ಸಾರ್ವತ್ರಿಕ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಮುನ್ನ 7ನೇ ವೇತನ ಆಯೋಗ ಅಂತಿಮ ವರದಿ ನೀಡಿತ್ತು. ಚುನಾವಣೆ ಬಳಿಕ ಜಾರಿ ಮಾಡುವ ಭರವಸೆಯನ್ನು ಸರ್ಕಾರ ನೀಡಿತ್ತು. ಆದರೆ ಸಂಪನ್ಮೂಲ ಕೊರತೆ ಕಾರಣ ಹೆಚ್ಚುವರಿ ಆರ್ಥಿಕ ಹೊರೆ ಭರಿಸಲು ಸಾಧ್ಯವಿಲ್ಲ ಎಂಬ ಹಣಕಾಸು ಇಲಾಖೆ ತಕರಾರು ಕಾರಣಕ್ಕೆ ಈ ವಿಚಾರದಲ್ಲಿ ಸರ್ಕಾರ ತೀರ್ಮಾನವನ್ನು ಮುಂದೂಡುತ್ತಾ ಬಂದಿತ್ತು. ಇದನ್ನು ಅವಲೋಕಿಸಿದ ನೌಕರರ ಸಂಘಟನೆಗಳು ಈ ಮಾಸಾಂತ್ಯಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇಳಿಯುವ ಎಚ್ಚರಿಕೆ ನೀಡಿದ್ದವು. ಈ ಸಂಬಂಧ ನೌಕರರ ಸಂಘಟನೆಗಳು ಮುಖ್ಯ ಕಾರ್ಯದರ್ಶಿಗೆ ನಿಯಮದಂತೆ 15 ದಿನ ಮುಂಚಿತವಾಗಿ ನೋಟಿಸ್ ನೀಡಿದ್ದವು. ನೌಕರರು ಹೋರಾಟದ ಹಾದಿ ತುಳಿದರೆ ರಾಜ್ಯ ದಿವಾಳಿಯಾಗಿದೆ ಎಂಬ ಆಪಾದನೆ ಮಾಡಿಕೊಂಡು ಬಂದಿರುವ ಪ್ರತಿಪಕ್ಷಗಳ ಆರೋಪಕ್ಕೆ ಬಲ ಸಿಕ್ಕುತ್ತದೆ ಎಂಬ ಲೆಕ್ಕಾಚಾರಕ್ಕೆ ಬಂದು ಸೋಮವಾರ ಸಂಪುಟ ಸಭೆಯಲ್ಲಿ ನೌಕರರ ಬೇಡಿಕೆಗೆ ಅಸ್ತು ಎಂದಿದೆ. ಇದು ನಮ್ಮ ನೌಕರರು ಹೋರಾಟಕ್ಕಿಳಿದರೆ ರಾಜ್ಯ ದಿವಾಳಿ ಎಂಬ ಸಂದೇಶ ರವಾನೆಗೆ ಸರ್ಕಾರ ಈಗ ಬ್ರೇಕ್ ಹಾಕಿದೆ. ಪರಿಷ್ಕರಣೆ ಬಳಿಕ ವೇತನ ಎಷ್ಟು? ಕನಿಷ್ಠ ನೋಡೋದಾದ್ರೆ 27,000 ರೂಪಾಯಿ ಈಗ ಕನಿಷ್ಠ ಮೂಲ ವೇತನ. ಈಗ ಹಳೆ ಇದ್ದಿದ್ದು 17,000 ರೂಪಾಯಿ. ವಾರ್ಷಿಕ ಬಡ್ತಿ ನಂತರ ಆಗಸ್ಟ್ 1ರಿಂದ 2024ಕ್ಕೆ ಮೂಲ ವೇತನ 28,300 ರೂಪಾಯಿ ಆಗಲಿದೆ. ಈಗಿನ DA 42 ಸೇರಿದಂತೆ 2,349 ರೂಪಾಯಿ, HRA 7.5 ಮೊತ್ತ ಹಾಗೂ ವೈದ್ಯಕೀಯ 500 ಒಟ್ಟು ಸೇರಿ 33,771 ರೂಪಾಯಿ. ಇಲ್ಲಿ ಕನಿಷ್ಠ ಮೂಲ ವೇತನ ಸದ್ಯಕ್ಕೆ 17,000 ರೂಪಾಯಿ ಬೇಸಿಕ್ ಇದ್ದವರಿಗೆ ಇಷ್ಟು ಒಂದು ಒಟ್ಟು ಗ್ರಾಸ್ ಸ್ಯಾಲರಿ ಆಗಿ ಸಿಗಲಿದೆ. ಗರಿಷ್ಠ ನೋಡೋದಾದ್ರೆ ಹಳೆದು 1,44,000 ರೂಪಾಯಿ ಬೇಸಿಕ್ ಇದ್ದಿದ್ದು ಈಗ 2,41,000 ರೂಪಾಯಿ ಆಗುತ್ತೆ. ವಾರ್ಷಿಕ ಬಡ್ತಿ ಆಗಸ್ಟ್ 1, 2024ಕ್ಕೆ ಮೂಲ ವೇತನ 2,51,700 ರೂಪಾಯಿ ಆಗಲಿದೆ. ಈಗಿನ 42% DAಗೆ 20,850 ರೂಪಾಯಿ ಸಿಗುತ್ತೆ. HRA 7.5% C ವಲಯದ ನೌಕರರಿಗೆ ಲೆಕ್ಕಾಚಾರ ಮಾಡಿದಾಗ ವೈದ್ಯಕೀಯ ಭತ್ಯೆ ಸೇರಿ ಒಟ್ಟು ವೇತನ 2,91,390 ರೂಪಾಯಿ ಆಗಲಿದೆ ಎಂಬ ಒಂದು ಲೆಕ್ಕಾಚಾರ ಕೂಡ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ವೀಕ್ಷಕರೇ. ಇಷ್ಟು ಹೇಳ್ತಾ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಅಷ್ಟೇ ಅಲ್ಲ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಸರ್ಕಾರಿ ನೌಕರರಿಗೂ ಕೂಡ, ಸರ್ಕಾರದ ಅಧೀನದಲ್ಲಿ ಬರುವಂತಹ ನೌಕರರಿಗೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಬಹಳಷ್ಟು ನಿಖರ ಸ್ಪಷ್ಟವಾಗಿ ನೀಡಿದ್ದೇನೆ ಎಂಬ ಭಾವನೆ ನನಗಿದೆ.
ಹೀಗೆ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಟಕ್ ಅಂತ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ನೀಡ್ತೀರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.